ಹಲೋ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಅಡುಗೆಗೆ ಏನು ಮಾಡಬೇಕು ಅಂತ ತೋಚ್ತಿದ್ರೆ ಮೊಟ್ಟೆನ ಉಪಯೋಗಿಸ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಮೊಟ್ಟೆಲಿ ತುಂಬ ಪ್ರೋಟೀನ್ಸ್ ಇರುತ್ತೆ, ಹೊಟ್ಟೆನೂ ಚೆನ್ನಾಗಿ ತುಂಬುತ್ತೆ, ಮತ್ತೆ ರಾತ್ರಿ ತನಕ ನಿಮಗೆ ಹೊಟ್ಟೆ ಹಸಿಯೋದಿಲ್ಲ. ಇವತ್ತಿನ ಸ್ಪೈಸ್ ಬಾಕ್ಸ್ನಲ್ಲಿ ಎಗ್ ಇನ್ ಆನಿಯನ್ ಪೈ ಮಾಡೋದನ್ನ ಹೇಳ್ಕೊಡ್ತೀನಿ. ಎಗ್ ಇನ್ ಆನಿಯನ್ ಪೈ ಮಾಡೋದಕ್ಕೆ ನಿಮಗೆ ಬೇಕಾಗುತ್ತೆ ಸ್ವಲ್ಪ ಬಟರ್, ಆಲ್ ಪರ್ಪಸ್ ಫ್ಲವರ್, ಹಾಲು, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮೊಟ್ಟೆ, ನಾನು ಚಿಕನ್ ಪೀಸ್ ಹಾಕೋತಿದ್ದೀನಿ, ಬೇಕಿದ್ರೆ ನೀವು ಬಿಡ್ಬೋದು, ಗ್ರೇಟ್ ಮಾಡ್ಕೊಂಡಿರೋ ಮೊಸರೆಲ್ಲ ಚೀಸ್ ತೊಗೊಂಡಿದ್ದೀನಿ, ಸ್ವಲ್ಪ ಮೆಣಸು ಮತ್ತು ಉಪ್ಪು ರುಚಿಗೆ. ಒಂದು ಪಾಟ್ನಲ್ಲಿ ಬಿಸಿ ನೀರಲ್ಲಿ ಮೊಟ್ಟೆ ಹಾಕ್ಕೊಂಡಿದ್ದೀನಿ, ಇದನ್ನು ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೊಂದು ಸಾಸ್ ಪ್ಯಾನ್ನಲ್ಲಿ ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ, ಇದಕ್ಕೆ ಈಗ ಸ್ವಲ್ಪ ಈರುಳ್ಳಿ ಹಾಕೋತೀನಿ. 3 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯೋ ತನಕ ಕಾಯಿರಿ. ಈಗ ಇದಕ್ಕೆ ನಾನು ಚಿಕನ್ ಹಾಕೋತೀನಿ. ಚಿಕನ್ನ ನಾನು ಬೇಯಿಸ್ಕೊಂಡಿದ್ದೀನಿ, ಇದನ್ನು ಇದ್ರೊಳಗೆ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ತಿದ್ದೀನಿ. ನಿಮಗೆ ಚಿಕನ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ನೀವು ಬಿಟ್ಬಿಡ್ಬೋದು. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಫ್ಲೇಮ್ ಆಫ್ ಮಾಡ್ಕೊತಿದ್ದೀನಿ. ಈಗ ಒಂದು ಕ್ಯಾಸ್ರೋಲ್ಗೆ ಬಟರ್ ಹರಡ್ಕೊಂಡಿದ್ದೀನಿ. ಈ ಮಿಕ್ಸ್ಚರ್ನ ಇದ್ರೊಳಗೆ ಹಾಕೋತೀನಿ. ಹರಡ್ಕೊಳ್ಳಿ ಇದನ್ನು ಚೆನ್ನಾಗಿ ಬೌಲ್ನಲ್ಲಿ, ಮತ್ತು ಅದುಮ್ಕೊಳ್ಳಿ. ಬೇಯಿಸಿರೋ ಮೊಟ್ಟೆನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಅದನ್ನು ಇದ್ರ ಮೇಲೆ ಈ ರೀತಿ ಇಟ್ಕೋತಾ ಇದ್ದೀನಿ. ಮೊಟ್ಟೆ ಏನಾದರೂ ಮುರಿದು ಹೋಗಿದ್ರೆ ಏನೂ ತೊಂದರೆ ಇಲ್ಲ, ಯಾಕಂದರೆ ಇದನ್ನು ನೋಡೋದಿಲ್ಲ ನಾವು. ಇದರ ಮೇಲೆ ಚೆನ್ನಾಗಿ ಕ್ರೀಮಿ ವೈಟ್ ಸಾಸ್ ಬರುತ್ತೆ ಮೇಲ್ಗಡೆ. ಈಗ ಸಾಸ್ ಪ್ಯಾನ್ ಮೇಲೆ ಬಟರ್ ಹಾಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಈಗ ಸ್ವಲ್ಪ 3/4 ಕಪ್ ಆಲ್ ಪರ್ಪಸ್ ಫ್ಲವರ್ ಹಾಕ್ತೀನಿ. ಮಿಕ್ಸ್ ಮಾಡ್ಕೋತಾ ಇರಿ ಇದನ್ನು, ಇದರಲ್ಲಿ ಏನು ಗಡ್ಡೆ ಇಲ್ಲದೆ ಇರೋ ಹಾಗೆ. ಹಿಟ್ಟಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನಿಧಾನಕ್ಕೆ ಇದಕ್ಕೆ ಹಾಲು ಹಾಕೊಳ್ಳೋಣ. ಇದನ್ನು ಕೂಡಿಸ್ಕೊತಾನೆ ಇರಬೇಕು. ಇದಕ್ಕೆ ಒಂದು ಸ್ವಲ್ಪ ನಾನು 3/4 ಕಪ್ನಷ್ಟು ಚೀಸ್ ಹಾಕೋತಾ ಇದ್ದೀನಿ. ಗ್ರೇಟ್ ಮಾಡ್ಕೊಂಡಿದ್ದೀನಲ್ಲ ನಾನು ಅದನ್ನು. ಸ್ವಲ್ಪ ಮೆಣಸು ಮತ್ತು ಉಪ್ಪು ರುಚಿಗೆ. ವೈಟ್ ಸಾಸ್ ಈಗ ರೆಡಿಯಾಗಿದೆ. ಚೀಸಿಂದ ಸ್ವಲ್ಪ ಲಂಪಿ ಅನ್ನಿಸ್ಬೋದು, ಆದರೆ ಇದನ್ನು ನಾವು ಹೇಗಿದ್ದರೂ ಓವನಲ್ಲಿ ಇಡ್ತೀವಲ್ಲ, ಪರವಾಗಿಲ್ಲ. ಸೊ ಇದನ್ನು ತೆಕ್ಕೊಳ್ಳಿ. ಇದರ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಸರಿ, ಈಗ ಇದು ರೆಡಿಯಾಗಿದೆ. ಇದನ್ನು ನಾನು ಓವನ್ನಲ್ಲಿ ಇಡ್ತೀನಿ. ಅದು ಪ್ರೀ ಹೀಟ್ ಆಗಿದೆ 180 ಡಿಗ್ರೀಸ್ನಲ್ಲಿ. ಇದನ್ನು ನಾನೀಗ 10-15 ನಿಮಿಷದ ತನಕ ಇಟ್ಕೋತೀನಿ ಓವನ್ನಲ್ಲಿ.
ಈ ರೆಸಿಪಿಲಿ ನೀವು ಏನು ಬೇಕಿದ್ರೂ ಹಾಕೋಬೋದು. ಸೆಲರಿ ಹಾಕೋಬೋದು, ಅಥವಾ ಸ್ಪಿನಚ್ ಹಾಕೋಬೋದು, ಅಥವಾ ಚಿಕನ್, ಹ್ಯಾಮ್ ಏನು ಬೇಕಾದ್ರೂ ಹಾಕೋಬೋದು. ಮೊಟ್ಟೆ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ. ಸೊ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ.